అనిల్ రావిపూడి దర్శకత్వంలో నేను ఒక సినిమా చేయబోతున్నాను. Hi guys, Anil Ravpudi ಅವ್ರದ್ದು ಸಂಕ್ರಾಂತಿ కోసం ಬ್ಲಾಕ್ ಬಸ್ಟರ್ ಹಿಟ್ ಅಂತ ಆಗಿದೆ. ನೆಕ್ಸ್ಟ್ ಮೂವಿ ಮೆಗಾ ಸ್ಟಾರ್ ಚಿರಂಜೀವಿ ಸಂಗಟ ಒಂದು ಮೂವಿ ಮಾಡ್ಲತ್ತಾರ. ಬಟ್ ಮೆಗಾ ಸ್ಟಾರ್ ಚಿರಂಜೀವಿ ಅವರು ವಿಶ್ವಂಬರನ ಶೂಟಿಂಗ್ ಕಂಪ್ಲೀಟ್ ಮಾಡೋದಾರ. ಸಮ್ಮರ್ದಾಗ ಅದ್ರ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗ್ತದ. ಅದು ಆದಮೇಲೆ ಅನಿಲ್ ರಾವ್ಪುಡಿ ಸಂಗಟ ಮೂವಿ ಪ್ರಾಜೆಕ್ಟ್ ಅಂತರ್ಗ ರೆಡಿ ಮಾಡ್ತಾರೆ. ವಿಶ್ವಂಬರ ಟೀಸರ್ ರಿಲೀಸ್ ಆಗಿತ್ತು ನೋಡಿ, ಸಾಲಿಡ್ ರೆಸ್ಪಾನ್ಸ್ ಅಂತರ್ಗ ಬಂದದ. ಬಟ್ ಟೇಲರ್ ಡೇಟ್ ಇನ್ನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಫಿಲ್ಮ್ದು VFX ವರ್ಕ್ ಇನ್ನು ಪೆಂಡಿಂಗ್ ಅದ. ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ MM ಕೀರವಾಣಿ ಅವರ. ಫೀಮೇಲ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡಬೇಕೆಂದ್ರು ಇಲ್ಲಿ ತ್ರಿಶಾಲಿ, ಮೀನಾಕ್ಷಿ ಚೌಧರಿ ಇನ್ನು ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ, ಬಾಲಿವುಡ್ ಆ್ಯಕ್ಟರ್ನು ಫಿಲ್ಮ್ನಲ್ಲಿ ಯಾರ. ತೋ ಇದೊಂದು ಮೈಥಾಲಜಿ ಮೇಲೆ ಸ್ಟೋರಿ ಅಂತ ಕಾದ. ತೋ ಯಾವ ಥರ ಸ್ಟೋರಿ ತೋರಿಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಿದೆ. ಯಾಕಂದ್ರೆ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಎಷ್ಟೋ ದಿನ ಆಯಿತು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಕೊಟ್ಟಿಲ್ಲ. ಈ ಮೂವಿ ಸ್ವಲ್ಪ ಕ್ರೇಜಿನೆಸ್ ಎಲ್ಲೋ ಮಂದಿಗೆ ಅನಿಸ್ಯದ. ತೋ ಇದು ಮೂವಿ ಯಾವ ಲೆವೆಲ್ದಾಗ ಅವ್ರಿಗೆ ಹಿಟ್ ಕೊಡ್ತದ. ಹಂಗೆ ನೆಕ್ಸ್ಟ್ ಮೂವಿ ಅನಿಲ್ ರಾವ್ಪುಡಿ ಕಾಂಬಿನೇಷನ್ ಹೆಂಗಿರ್ಬೋದು ಚಿರಂಜೀವಿ ಅವರು ಅನಿಲ್ ರಾವ್ಪುಡಿ. ಯಾಕಂದ್ರೆ ಅನಿಲ್ ರಾವ್ಪುಡಿ ಎಷ್ಟು ಮೂವಿಗಳು ಆ್ಯಕ್ಷನ್ ಮಾಡಿ ನೋಡಿರಿ, ಎಲ್ಲೋ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಆಗ ಸಂಕ್ರಾಂತಿಗೆ ಇದು ಮೂವಿ ಬರ್ಲತ್ತದ. ಆಲ್ರೆಡಿ ರಾಘವೇಂದ್ರ ಅವ್ರದ್ದು ಮೂವಿ ಟೈಟಲ್ ಅನೌನ್ಸ್ಮೆಂಟ್ ಕೊಟ್ಟಾರ. ಸಂಕ್ರಾಂತಿ ಅಲ್ಲೂಡ ಅಂತ ಈ ಥರ ಟೈಟಲ್ ಅವ್ರು ಅನೌನ್ಸ್ಮೆಂಟ್ ಕೊಟ್ಟರೆ ಮೇ ಬಿ ಅದೇ ಟೈಟಲ್ ಇರ್ತದೆ, ಮತ್ತು ಚೇಂಜ್ ಆಗೋದು ಚಾನ್ಸ್ ಕಾಣ್ತದೆ. ಸೊ ಕ್ರೇಜಿನೆಸ್ ನನಗೆ ಅನ್ಸದ ಇಬ್ಬರು ಕಾಂಬಿನೇಷನ್, ಒಂದು ಫ್ಯಾಮಿಲಿ ಆ್ಯಕ್ಷನ್ ರೊಮ್ಯಾಂಟಿಕ್ ಫಿಲ್ಮ್ ನನಗೆ ಅನ್ಸದ. ಇದು ಮೂವಿ ಸ್ವಲ್ಪ ಬೇರೆ ಲೆವೆಲ್ದಾಗೆ ರೆಡಿ ಅಂತ ಆಗ್ತದೆ. ಯಾಕಂದ್ರೆ ಮೆಗಾ ಸ್ಟಾರ್ ಚಿರಂಜೀವಿ ಅನಿಲ್ ರಾವ್ಪುಡಿ ಒಂದು ಫ್ಯಾಮಿಲಿ ಆ್ಯಕ್ಷನ್ ರೊಮ್ಯಾಂಟಿಕ್ ಫಿಲ್ಮ್ ನನಗೆ ಅನಿಸ್ಲತ್ತದ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಹಾಗೆ ಚಿರಂಜೀವಿ ಅವರು ಓಲ್ಡ್ ಫಿಲ್ಮ್ ಸಾಂಗ್ಸ್ಗಳು ಸ್ವಲ್ಪ ಈ ಫಿಲ್ಮ್ ಒಳಗೆ ರೀಮೇಕ್ ಹಾಕ್ಲಕ್ಕೆ ಕೋಶಿಶ್ ಮಾಡಿದ ಪಾಯಿಂಟ್ ನನಗೆ. ಸಂಕ್ರಾಂತಿಗೋಸ್ಕರ ಮೂವಿ ಬಂದಿತ್ತು ನೋಡಿರಿ, ವೆಂಕಟೇಶ್ ಅವ್ರದ್ದು ಥೋಡೆ ಸಾಂಗ್ಸ್ಗಳು ಫಿಲ್ಮ್ನಲ್ಲಿ ಯೂಸ್ ಮಾಡಿದ್ರು. ಸೊ ನನಗೆ ಅನ್ಸದ ಇಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ಅವ್ರನ್ನ ಫಿಲ್ಮ್ ಮ್ಯೂಸಿಕ್ ಯೂಸ್ ಮಾಡ್ತಿರ್ಬೇಕು ನನಗೆ ಅನ್ಸ್ಲತ್ತದ. ಇದು ಕಾಂಬಿನೇಷನ್ ಡೆಡ್ಲಿ ಕಾಂಬಿನೇಷನ್ ನನಗೆ ಅನ್ಸದ, ಸಾಲಿಡ್ ಕಾಂಬಿನೇಷನ್ ನನಗೆ ಅನ್ಸದ. ఓకే, ఇది మెగా అనౌన్స్మెంట్ అంట.